ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರು ಮಾಡಿರುವ ಶ್ರೀ ಗುರುಕುಲ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ಅತ್ಯಂತ ವಿಶೇಷ ಹಾಗೂ ಸ್ವಾದಿಷ್ಟ ಕಾರ್ಯಕ್ರಮ ನಡೆಯಿತು. ಜಂಕ್ ಫುಡ್ ಡೇ ಪ್ರಯುಕ್ತ ವಿಶೇಷ ಫುಡ್ ಫೆಸ್ಟ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಫುಡ್ ಫೆಸ್ಟ್ ನಡೆಸಲಾಗಿದ್ದು, ಈ ಬಾರಿಯ ಪ್ರಮುಖ ಆಕರ್ಷಣೆ ಎಂದರೆ ನೋ ಫೈರ್ ಜಸ್ಟ್ ಫನ್ ಅಂಡ್ ಯಮ್ಮಿ ಎಂಬ ವಿಷಯದಡಿ ಆಹಾರ ಮೇಳದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ಪಿಯು ಕಾಲೇಜಿನ ವಿದ್ಯಾರ್ಥಿಗಳವರೆಗೆ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ಶ್ರೀ ಗುರುಕುಲ ಶಾಲೆಯ ಚೇರ್ಮನ್ ಆದ ಮಧು ಜೈನ್ ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಜಂಕ್ ಫುಡ್ ಡೇ ಪ್ರಯುಕ್ತ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ವಿದ್ಯಾರ್ಥಿಗಳ ಉತ್ಸಾಹ ಭಾಗವಹಿಸುವಿಕೆ ಕಂಡು ಖುಷಿಯಾಗಿದೆ. ಇದರ ಜೊತೆಗೆ ಮಕ್ಕಳಿಗೆ ಗ್ರೂಪ್ ಆಕ್ಟಿವಿಟಿ, ಟೀಮ್ ವರ್ಕ್ ಎಲ್ಲವೂ ಕೂಡ ಇದ್ದು, ಶೈಕ್ಷಣಿಕ ಪ್ರಗತಿಯ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಸನಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು. ವಿದ್ಯಾರ್ಥಿಗಳ ಈ ಅಪಾರ ಉತ್ಸಾಹ ಮತ್ತು ಕ್ರಿಯೇಟಿವಿಟಿ ನೋಡಿ ನಮಗೆ ಅತ್ಯಂತ ಹೆಮ್ಮೆಯಾಗುತ್ತಿದೆ ಎಂದರು. ಜಂಕ್ ಫುಡ್ ಡೇ ಅಂತ ಇದೆ, ಯಾವ ಥರ ಬ್ಲಡ್ ಡೊನೇಷನ್ ಡೇ, ಡಾಕ್ಟರ್ಸ್ ಡೇ, ಟೀಚರ್ಸ್ ಡೇ ಅಂತ ಇದೆಯಾ, ಇವತ್ತಿನ ದಿವಸ ಜಂಕ್ ಫುಡ್ ಡೇ ಅಂತ ಇದೆ. ಅದನ್ನು ಪ್ರತಿದಿನ ತಿನ್ನಿ ಅಂತಲ್ಲ, ಇವತ್ತೊಂದೇ ದಿವಸಕ್ಕೆ ಸೀಮಿತವಾಗಿರಲಿ. ಇನ್ನು ಎಕ್ಸಾಮ್ ಟೈಮ್ ಹತ್ರ ಬರ್ತಿದ್ದಂಗೆ ಅದ್ರ ಕಡೆ ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ಮತ್ತು ಗೆಟ್ ಟುಗೆದರ್ ಆ್ಯಂಡ್ ಟೀಮ್ ವರ್ಕ್ ಎಲ್ಲ ಥರ ಕಾನ್ಸೆಪ್ಟಲ್ಲೂ ಈ ಜಂಕ್ ಫುಡ್ ಡೇ ಅಂದರೆ ಈ ಚಾಟ್ಸ್ ಡೇ ಆ ಥರದ್ದೆಲ್ಲ ಮಾಡಿದ್ದೀವಿ ಇವತ್ತು. ಇದರಿಂದ ಏನು ಉಪಯೋಗ ಅಂತಂದರೆ ಎಲ್ಲ ಕಾಮರ್ಸಿಂದ ಹಿಡಿದ್ಬೋದು, ಟೇಸ್ಟಿಂದ ಇಡ್ಬೋದು, ಗ್ರೂಪ್ ಆ್ಯಕ್ಟಿವಿಟಿಯಿಂದ ಇಡ್ಬೋದು, ಟೀಮ್ ವರ್ಕಿಂದ ಇಡ್ಬೋದು, ಎಲ್ಲ ಥರದ್ರಲ್ಲಿ ಇಲ್ಲಲ್ಲಿ ಮಿಕ್ಸ್ ಆಗುತ್ತೆ. ಇದೊಂದು ಕಾನ್ಸೆಪ್ಟ್ ಹೆಂಗೆ ಅಂದರೆ ಎಲ್ಲರೂ ಬೆರ್ತು ಎಂಜಾಯ್ ಮಾಡೋದು, ತಿನ್ನೋದ್ರ ಜೊತೆಗೆ ಆ ಟೇಸ್ಟ್ ಬಡ್ಸು ಎಲ್ಲಾದ್ರೂ ಕಂಡುಹಿಡಿಬೇಕು ಅನ್ನೋದಿರುತ್ತೆ. ಅಂದರೆ ಈಗ ಜಡ್ಜಸ್ ಬಂದಿದ್ದರು, ಎಲ್ಲ ಸ್ಟಾಲಲ್ಲೂ ವಿಸಿಟ್ ಮಾಡಿಕೊಂಡು ಆ ಟೇಸ್ಟ್ ಹೆಂಗಿದೆ, ಪ್ರೆಸೆಂಟೇಷನ್ ಹೆಂಗಿದೆ, ಎಲ್ಲ ರೀತಿಯೂ ನೋಡಿ ಜಡ್ಜ್ ಮಾಡಿ ಅವ್ರಿಗೆ ಏನು ಬಹುಮಾನ ಏನು ಇದು ಮಾಡ್ತೀವಿ, ಅದನ್ನು ಇವತ್ತಿನ ದಿವಸ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ. ಫುಡ್ ಫೆಸ್ಟ್ ತೀರ್ಪುಗಾರರಾಗಿ ಆಗಮಿಸಿದ್ದ ನಾಗರತ್ನ ಅವರು ಮಾತನಾಡಿ, ಶ್ರೀ ಗುರುಕುಲ ಶಾಲೆಯ ಈ ವಿಶೇಷ ಕಾರ್ಯಕ್ರಮ ತುಂಬಾ ಸಂತಸ ತಂದಿದೆ. ಮಕ್ಕಳ ಉತ್ಸಾಹ ಕಂಡು ಖುಷಿಯಾಗಿದ್ದು, ಅವರು ತಯಾರಿಸಿರುವ ಆಹಾರದ ಮೇಲೆ ತೀರ್ಪನ್ನು ನೀಡಲಾಗಿದೆ ಎಂದರು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜ್, ಥರ್ಡ್ ಪ್ರೈಜ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಒಂದು 3 ಪ್ರೈಜು ಕೊಡ್ತಾಯಿದ್ದೆ. ಎಲ್ಲ ವೆರೈಟಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಯಾರಿಗೆ ಕೊಡಬೇಕು ಬಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ತಕ್ಕ ಮಟ್ಟಿಗೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ವರ್ಷ ಇದೇ ಥರ ಮಾಡಬೇಕು. ಮಕ್ಕಳಿಗೂ ಒಂಥರ ಖುಷಿ ಇರುತ್ತೆ, ಎಂಕರೇಜ್ ಇರುತ್ತೆ ಮಕ್ಕಳಿಗೆ. ಶ್ರೀ ಗುರುಕುಲ ಶಾಲೆಯ ಕನ್ನಡ ಉಪನ್ಯಾಸಕರು ಶ್ರೀಧರ್ ಮಾತನಾಡಿ, ವಿದ್ಯಾರ್ಥಿಗಳು ಓದುವುದಷ್ಟೇ ಅಲ್ಲ, ಅದರೊಂದಿಗೆ ವ್ಯಾವಹಾರಿಕ ಜ್ಞಾನವನ್ನು ತಿಳಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಲಾಭ ಗಳಿಸುವ ಜ್ಞಾನದ ಮಾರ್ಗವೂ ಸಹ ಇದರಿಂದ ವಿದ್ಯಾರ್ಥಿಗಳಿಗೆ ಲಭ್ಯವಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಗುರುಕುಲ್ ಪದವಿ ಪೂರ್ವ ಕಾಲೇಜಿನಿಂದ ಫ್ಲೇವರ್ಸ್ ಪಿಸ್ತಾ ಎನ್ನುವಂತಹ ಸೀಸನ್ 3 ಒಂದು ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಕೇವಲ ವಿದ್ಯಾರ್ಥಿಗಳು ಓದೋದ್ರ ಮಾತ್ರ ಅಲ್ಲ, ಸೊ ಅದರ ಜೊತೆಗೆ ವ್ಯಾವಹಾರಿಕ ಜ್ಞಾನ ತಿಳ್ಕೋಬೇಕು ಎನ್ನುವಂತಹ ಒಂದು ಕಾನ್ಸೆಪ್ಟು, ಜೊತೆಗೆ ನಾವು ಎಷ್ಟನ್ನು ಇನ್ವೆಸ್ಟ್ ಮಾಡಿರ್ತೀವಿ ಮತ್ತು ಯಾವ ರೀತಿಯಲ್ಲಿ ಅದರಲ್ಲಿ ಲಾಭವನ್ನು ಗಳಿಸಬೇಕು, ಸೊ ಈ ಒಂದು ಜ್ಞಾನ ಜೊತೆಗೆ ಆ ಒಂದು ಕಸ್ಟಮರ್ಸ್ನ ಯಾವ ಥರ ಅಪ್ರೋಚ್ ಮಾಡ್ತೀವಿ, ಇದು ಎಲ್ಲ ಒಂದು ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅದು ತಿಳಿಸ್ಕೊಡಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ. ಇನ್ನು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶ್ರೀ ಗುರುಕುಲ್ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು, ಓದಿನ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಫ್ಲೇವರ್ಸ್ ಫೆಸ್ಟ್ ಅನ್ನೋ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲ ನಮ್ಮ ಫ್ಯಾಕಲ್ಟೀಸು ಮತ್ತು ನಮ್ಮ ಗುರುಕುಲ್ ಟೀಮು ಎಲ್ಲರೂ ಸೇರಿ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಫ್ಯಾಕಲ್ಟಿ, ಟೀಚರ್ಸು ಎಲ್ಲರೂ ಸೇರಿ ನಮ್ಗೆ ಐಡಿಯಾಸ್ನ ಕೊಟ್ಟು ಹೆಂಗೆ ಮಾಡಬೇಕು ಅನ್ನೋದನ್ನೇ ಹೇಳಿದ್ದಾರೆ. ಅವರೇ ಮೋಟಿವೇಟ್ ಮಾಡಿ, ಎಂಕರೇಜ್ ಮಾಡಿ ಈ ಥರ ಸ್ಟಾಲ್ಸ್ನ ಇಟ್ಟು ನಮಗೆ ವರ್ಷ. We are very grateful to have participated in the Flavors Fiesta conducted by our school for the 10th grade students. Out of all the academic pressure, this is really a refreshment for us, and we have a lot of real life experience from making all these recipes. It taught us many things about the kitchen and how we buy items in the real life and how we bargain about it also. And we are really grateful to have this experience too. And we can get to know more about maths also, the profit and loss,
and we can know how to calculate things, how to make it marginal, and how to make customers feel like they got it in a ಆಯಿತು. ಇವತ್ತು ಫುಡ್ ಫೆಸ್ಟ್ ಇದೆ ಇಲ್ಲಿ. ಸೊ ಒಬ್ಬೊಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನಮಗೆ ಅನಿಸುತ್ತೆ ಮೇ ಬಿ ಈ ಜನ್ರೇಷನ್ ವೈಸ್ ಹೋಗ್ತಾ ಕ್ರಿಯೇಟಿವ್ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ನಾವು ಅವ್ರು ಕಲ್ತ್ಕೊಂಡು ಅಷ್ಟು ಮಾಡ್ಕೊಂಡು ಬಂದಿದ್ರಲ್ಲ, ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ಎಲ್ಲ ಬೇರೆ ಮಕ್ಕಳು ಎಲ್ಲ ಬಂದು ಪರ್ಚೇಸ್ ಮಾಡಿ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಸ್ಕೂಲ್ ಅಂದರೆ ಬರೀ ಎಜುಕೇಷನ್ ಮಾತ್ರ ಕೊಡೋದು ಅನ್ನೋದಕ್ಕಿಂತ ಸೊ ವಿತೌಟ್ ಎನಿಥಿಂಗ್ ಒಬ್ಬರು ಹೆಂಗೆ ಬದುಕ್ಬೋದು, ಬಿಸ್ನೆಸ್ ಮಾಡ್ಕೊಳಾಗಲಿ, ಬೇರೆ ಎಲ್ಲದಕ್ಕೂ ಹೆಂಗೆ ಬದುಕ್ಬೋದು ಅನ್ನೋದು ಇವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಡಾಕ್ಟರ್ ಆಗಲ್ಲ, ಎಲ್ಲರೂ ಇಂಜಿನಿಯರ್ ಆಗಲ್ಲ, ಎಲ್ಲರೂ ಪೊಲೀಸ್ ಆಗೋಕ್ಕಾಗಲ್ಲ. ಸೊ ಬಿಸ್ನೆಸ್ ಇಸ್ ಆಲ್ಸೋ ದ ಮೇನ್, ಇಟ್ ವಿಲ್ ಗಿವ್ ಮೇನ್ ಕೀ ಟು ದ ಸ್ಟೂಡೆಂಟ್ಸ್ ಅಂತ ನನಗೆ ಅನಿಸುತ್ತೆ. ಸೊ ಎಲ್ಲ ತುಂಬ ಚೆನ್ನಾಗಿ. ಒಟ್ಟಿನಲ್ಲಿ ಗುರುಕುಲ ಸಂಸ್ಥೆಯ ಫ್ಲೇವರ್ಸ್ ಫಿಯೆಸ್ಟಾ 2026 ವಿದ್ಯಾರ್ಥಿಗಳಿಗೆ ಕೇವಲ ಆಹಾರ ಮೇಳವಾಗಿರದೆ ಹೊಸ ಅನುಭವ ಮತ್ತು ನೆನಪುಗಳ ತಾಣವಾಗಿ ಮಾರ್ಪಟ್ಟಿತು. ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಸ್ವಾದಿಷ್ಟ ಖಾದ್ಯಗಳು ಪ್ರತಿಯೊಬ್ಬರ ಮನಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಶ್ರೀ ಗುರುಕುಲ ಶಾಲೆ ಮತ್ತು ಪಿಯು ಕಾಲೇಜಿನ ಈ ವಿನೂತನ ಪ್ರಯತ್ನ ವಿದ್ಯಾರ್ಥಿಗಳಲ್ಲಿ ಅಡುಗೆ ಕಲೆಯ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಚಿತ್ರ, ಪ್ರಗತಿ ಟಿವಿ, ತುಮಕೂರು.